ಇನ್ನು ಜೈಲಲ್ಲಿರುವಂಥ ಕೊಲೆ ಆರೋಪಿ ದರ್ಶನ್ ಹೇಗಿದ್ದಾರೆ ಪಾಪ? ಅವರ ಅಭಿಮಾನಿಗಳಿಗೆಲ್ಲ ಬಹಳ ಚಿಂತೆ ಇರುತ್ತೆ. ಹೇಗಿದ್ದಾರೋ ಏನೋ ನಮ್ಮ ಬಾಸು, ಊಟ ಮಾಡ್ತಾ ಇದ್ದಾರೋ ಇಲ್ವೋ, ನೀರು ಕುಡಿತಾ ಇದ್ದಾರೋ ಇಲ್ವೋ, ಈ ರೀತಿಯಾಗಿ ಒಂದಿಷ್ಟು ಚಿಂತೆಗಳನ್ನು ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಸಂಬಂಧಪಟ್ಟಂಥ ಸುದ್ದಿ ಇದು. ಜೈಲಲ್ಲಿ ಇರುವಂಥ ದರ್ಶನ್ ಹೇಗಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಲಕ ಲಕ ಅಂತ ಇದ್ದಂಥ ದರ್ಶನ್ ಈಗ ಜೈಲಲ್ಲಿ ಪಾಪ ಫುಲ್ ವೀಕ್ ಆಗಿ ಹೋಗಿದ್ದಾರೆ. ಆ ಫೋಟೋ ನೋಡಿದರೆ ಜೀವ ಮರ 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 ಅನ್ನುತ್ತೆ. ಬಾಡಿರೋ ಮುಖ, ಸೊರಗಿರುವಂಥ ಕಣ್ಣಿನಲ್ಲಿ ಗೊತ್ತಾಗುತ್ತೆ. ಫುಲ್ ಬೋಳು ತಲೆ. ಜೈಲಿಗೆ ಹೋಗೋಕೆ ಮುನ್ನ ದೇವರಿಗೆ ಮುಡಿ ಕೊಟ್ಟಿದ್ನ ದಾಸ. ತಮಿಳುನಾಡಿನ ಬಣ್ಣಾರಿ ಅಮ್ಮನಿಗೆ ಮುಡಿ ಕೊಟ್ಟಿದ್ದಾರೆ ದರ್ಶನ್ ಅವರು. ಬೋಳು ತಲೆಯ ದರ್ಶನ್ ಜೊತೆಗೆ ಗೆಳತಿ ಪವಿತ್ರ ಫೋಟೋವು ಕೂಡ ರಿವೀಲ್ ಆಗಿದೆ. ಮೇಕಪ್ ಇಲ್ಲದೆ ಪಳಪಳ ಹೊಳಿತಾ ಇದ್ದಾರೆ ಪವಿತ್ರ ಗೌಡ. ಪಳಪಳ ಅಂದರೆ ಗೊತ್ತಲ್ಲ, ಪವಿತ್ರ ಮುಖದಲ್ಲಿ ಯಾವುದೇ ಅಳುಕಿಲ್ಲ, ಪಾಪ ಪ್ರಜ್ಞೆಯೂ ಕೂಡ ಇಲ್ಲ. ಮುಗುಳ್ನಗೆಯ ಫೋಸ್ ಕೊಟ್ಟಿದ್ದಾರೆ ದಾಸನ ಗೆಳತಿ ಪವಿತ್ರ ಗೌಡ ಅವರು. ಗ್ಯಾರಂಟಿ ನ್ಯೂಸ್ನಲ್ಲಿ ಸುಬ್ಬಿಯ ಎಕ್ಸ್ಕ್ಲೂಸಿವ್ ಫೋಟೋ ಇದೆ. ನಿಮಗೆ ಈಗ ತೋರಿಸ್ತೀವಿ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಎಸ್, ಈ ಫೋಟೋ ನೋಡಿ. ದರ್ಶನ್ ಅವರು ಈ ಫೋಟೋಗಳನ್ನು ಅವರ ಫ್ಯಾನ್ಸ್ ನೋಡಿ ಅಯ್ಯೋ ಹೆಂಗಿದ್ರಿ ಬಾಸ್, ಹೆಂಗಾಗ್ಬಿಟ್ರಿ ಅಂತ ಹೇಳಿ ಹಣೆ ಚಚ್ಕೊಳ್ತಾ ಇದ್ದಾರೆ ಪಾಪ. ಹಣೆ ಚಚ್ಕೊಳ್ತಾ ಇದ್ದಾರೆ ನೋಡಿ. ದರ್ಶನ್ ಚಾಲೆಂಜಿಂಗ್ ಸ್ಟಾರ್, ಕರ್ನಾಟಕದ ಸೂಪರ್ ಸ್ಟಾರ್, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ. ಯಾವ ಕೇಸ್ನಲ್ಲಿ? ಕೊಲೆ ಕೇಸ್ನಲ್ಲಿ ಒಳಗೋಗಿರೋದು. ಜಾಮೀನು ರದ್ದಾಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಒಳಗೋಗಿದ್ದಾರೆ ಜೈಲಲ್ಲಿ, ಮುದ್ದೆ ಮುರಿತಾ ಇದ್ದಾರೆ. ಜೈಲಿಗೆ ಹೋಗೋಕ್ಕಿಂತ ಮುಂಚೆ ತಲೆ ಬೋಳಿಸ್ಕೊಂಡು ಬಂದಿದ್ರಂತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್ ಕುಮಾರ್, ಜೈಲಲ್ಲಿ ದರ್ಶನ್ ಅವರು ಹೇಗಿದ್ದಾರೆ? ಊಟ ಮಾಡ್ತಾ ಇದ್ದಾರೋ ಇಲ್ವೋ, ನೀರು ಕುಡಿತಾ ಇದ್ದಾರೋ ಇಲ್ವೋ ಅಂತ ಹೇಳಿ ಪಾಪ ಅವರ ಫ್ಯಾನ್ಸ್ ಬಹಳ ಚಿಂತೆ ಮಾಡ್ತಾ ಇದ್ರು. ಹೇಗಿದ್ದಾರೆ ಒಂದ್ಸಾರಿ ಅವ್ರಿಗೆಲ್ಲ ಹೇಳ್ಬಿಡಿ. ಖಂಡಿತವಾಗ್ಲೂ ರಾಮ್, ಈಗಾಗ್ಲೇ ಏನು ನಟ ದರ್ಶನ್ ಜೈಲ್ ಸೇರಿ ಈಗಾಗ್ಲೇ 2 ದಿನ ಕೂಡ ಕಳೀತಾ ಇರುವಂತದ್ದು. ಇದ್ರ ಬೆನ್ನಲ್ಲೇ ಈಗ ಅಲ್ಲಿ ಅಂದ್ರೆ ಅವ್ರನ್ನ ನೋಡೋದಕ್ಕೂ ಕೂಡ ಸಾಕಷ್ಟು ಜನ ಅಲ್ಲಿರುವಂತಹ ಅವರ ಅಭಿಮಾನಿಗಳು, ಜೈಲಿನಲ್ಲಿರುವಂತಹ ಕೈದಿ ಅಭಿಮಾನಿಗಳು, ಜೊತೆಗೆ ಅಲ್ಲಿರುವಂತಹ ವಿಚಾರಣಾಧೀನ ಕೈದಿ ಅಭಿಮಾನಿಗಳು ಅಷ್ಟೇ ಅವರನ್ನ ನೋಡೋದಕ್ಕೋಸ್ಕರ ಅವರನ್ನ ಮಾತಾಡ್ಸ್ಬೇಕು ಅಂತಾನು ಕೂಡ ಹೋಗ್ತಾ ಇದ್ದಾರೆ. ಸೊ ಈಗ ಅದನ್ನು ಕೂಡ ಈಗ ಅಲ್ಲಿರುವಂತ ಏನು ಜೈಲಿನ ಅಧಿಕಾರಿಗಳಿದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡ್ತಾ ಇದ್ದಾರೆ. ಇನ್ನು ಸಾಮಾನ್ಯರಂತೆ ಅವ್ರಿಗೂ ಕೂಡ ಈಗ ಒಂದು ಬ್ಯಾರಕ್ ಕೊಟ್ಟಿದ್ದಾರೆ. ಆ ಬ್ಯಾರಕ್ ನಲ್ಲಿ 2 ರೂಮ್ ಇದೆ. ಆ ರೂಮ್ ಅಲ್ಲೂ ಕೂಡ ಏನು ಈ 6 ಜನ ಆರೋಪಿಗಳು ಕೂಡ ಇರುವಂತದ್ದು. ಇನ್ನು ಮಹಿಳಾ ಬ್ಯಾರಕ್ ನಲ್ಲಿ ಪವಿತ್ರ ಗೌಡ ಕೂಡ ಇರುವಂತದ್ದು. ಇನ್ನು ಈಗಾಗಲೇ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಆ ಒಂದು ಫೋಟೋದಲ್ಲೂ ಕೂಡ ಅಂದ್ರೆ ಸಂಪೂರ್ಣವಾಗಿ ತಲೆ ಕೂದಲನ್ನ ಅವರು ಯಾವ್ದೋ ಒಂದು ದೇವರಿಗೆ ಏನು ವರ ದೇವರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರನೂ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ಫೋಟೋ ಈಗ ಸಖತ್ ವೈರಲ್ ಆಗ್ತಿದೆ. ಇದರ ಜೊತೆ ಪವಿತ್ರ ಗೌಡ ಅವರು ಇರುವಂತಹ ಒಂದು ಫೋಟೋ ಕೂಡ ಈಗಾಗಲೇ ಸ್ಟೇಷನ್ ಅಲ್ಲಿ ಫೋಟೋ ತೆಗೆದಿರುವಂತದ್ದು. ಅದು ಕೂಡ ಈಗಾಗಲೇ ವೈರಲ್ ಆಗ್ತಾ ಇರುವಂತದ್ದು. ಇನ್ನು ಊಟದ ವಿಚಾರ, ಈಗಾಗಲೇ ಅವರ ಒಂದು ಊಟದ ಏನಿದೆ ಜೈಲಿನ ಮೆನು ಅದು ಕೂಡ ಸೇಮ್ ಆಗಿರ್ಬೋದು. ಮತ್ತೆ ಇನ್ನುಳಿದ ಆರೋಪಿಗಳಿಗೂ ಕೂಡ ಈಗಾಗಲೇ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಮತ್ತೆ ಈಗಾಗಲೇ ಮನೆ ಊಟಕ್ಕೂ ಕೂಡ ಅರ್ಜಿ ಸಲ್ಲಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕಳೆದ ಸಲ ಕೂಡ ಅವರು ಮನೆ ಊಟ ಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಕೋರ್ಟ್ ಅದನ್ನ ನಿರಾಕರಿಸಿತ್ತು. ಆದ್ರೆ ಈ ಬಾರಿನೂ ಕೂಡ ಅರ್ಜಿ ಸಲ್ಲಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ನಟ ದರ್ಶನ್ ಏನಿದ್ರೆ ಅವರು ಈಗ ಸಾಕಷ್ಟು ಒಂದ್ ರೀತಿ ಬೆನ್ನು ನೋವಿಂದನೂ ಕೂಡ ಬಳಲ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಯಾಕಂದ್ರೆ ಡೇ 1 ಇಂದನೂ ಕೂಡ ಅವರಿಗೆ ಬೆನ್ನು ನೋವಿತ್ತು. ಹೀಗಾಗಿ ಅದರ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿ ಕೂಡ ಅವರು ಸಾಕಷ್ಟು ಓಡಾಟವನ್ನ ಕೂಡ ಮಾಡಿದ್ರು. ಆದ್ರೆ ಯಾವಾಗ ಹೈಕೋರ್ಟ್ ಅವ್ರಿಗೆ ಬೇಲ್ ಸಿಗತ್ತೋ ಆಗ ಅವರು ಯಾವುದೇ ರೀತಿಯಾಗಿ ಆಪರೇಷನ್ ಅನ್ನ ಮಾಡ್ತಿರಲ್ಲ. ಆದ್ರೂ ಕೂಡ ಅವರಿಗೆ ಏನು ಬೇಲ್ ಕೂಡ ಸ್ಯಾಂಕ್ಷನ್ ಆಗಿರತ್ತೆ. ಅದು ಕೂಡ ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅವರಿಗೆ ಒಂದ್ ಕಡೆ ಹಿನ್ನಡೆ ಕೂಡ ಆಗಿತ್ತು. ಸೊ ಹೀಗಾಗಿ ಈಗ ಸದ್ಯದ ಬೆನ್ನು ನೋವಿನ ಒಂದು ಸಮಸ್ಯೆಯಿಂದನೂ ಕೂಡ ಅವರು ಬಳಲ್ತಾ ಇದ್ದಾರೆ. ಜೊತೆಗೆ ಅವ್ರಿಗೂ ಕೂಡ ಒಂದು ದಿಂಬನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಆ ಒಂದು ಸಪೋರ್ಟ್ ಅಲ್ಲೂ ಕೂಡ ಕೂರುವಂತದ್ದು ಮತ್ತೆ ಓಡಾಡುವಂತದ್ದು ಜೊತೆಗೆ ಮಲಗುವಂತ ಕೆಲಸವನ್ನು ಕೂಡ ನಟ ದರ್ಶನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಏನು ಜೈಲಿನ ಅಧಿಕಾರಿಗಳು ಕೂಡ ಈಗ ಚರ್ಚೆಯನ್ನ ಮಾಡಿದ್ದಾರೆ. ಚರ್ಚೆಯನ್ನ ಮಾಡಿ ಅವರನ್ನ ಬೇರೆ ಬೇರೆ ಜಿಲ್ಲೆಯ ಜೈಲಿಗೆ, ಬಳ್ಳಾರಿ ಜೈಲಿಗೆ
ಶಿಫ್ಟ್ ಮಾಡ್ಬೇಕು ಅಂತ ಕೂಡ ಪ್ಲಾನಿಂಗ್ ಮಾಡ್ತಾ ಇದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿ ಅವರಿದ್ರೆ ಸಾಕಷ್ಟು ಜನರು ಕೂಡ ಸೇರ್ತಾರೆ, ಮತ್ತೆ ರೌಡಿ ಆಕ್ಟಿವಿಟೀಸ್ ಅಲ್ಲಿ ಇದ್ದಂತಹ ಏನು ವ್ಯಕ್ತಿಗಳೇನಿದ್ದಾರೆ, ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಕಳೆದ ಬಾರಿ ವಿಲ್ಸನ್ ಗಾರ್ಡನ್ ಜೊತೆ ಕೂತ್ಕೊಂಡು ಟೀ ಕುಡಿತಾ ಇದ್ದಂತ, ಜೊತೆಗೆ ಸಿಗರೇಟ್ ಸೇರ್ತಾ ಇದ್ದಂತ ದೃಶ್ಯಗಳು ಕೂಡ ವೈರಲ್ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ವಿರೋಧಕ್ಕೂ ಕೂಡ ವ್ಯಕ್ತವಾಗಿತ್ತು. ಹೀಗಾಗಿ ಇಲ್ಲಿದ್ರೆ ಈ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ ಹೆಚ್ಚಾಗತ್ತೆ ಅಂತ ಹೇಳಿ ಏನೋ SPP ಪ್ರಸನ್ನ ಕುಮಾರ್ ಏನಿದ್ದಾರೆ ಅವರ ಕಡೆಯಿಂದನೂ ಕೂಡ ಏನು ಸಿಟಿ ಸಿವಿಲ್ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಹಾಕಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಪ್ಲಾನ್ ಕೂಡ ನಡೀತಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಈಗ ನಟ ದರ್ಶನ್ ಸಾಮಾನ್ಯ ಕೈದಿ ಅಂತ ಎಲ್ಲರಂತೆ ಅಲ್ಲೂ ಕೂಡ ಇದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂತ VVIP ಟ್ರೀಟ್ಮೆಂಟ್ ಆಗ್ಲಿ, VVIP ಊಟಗಳಾಗ್ಲಿ ಯಾವುದು ಕೂಡ ಇಲ್ಲ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ರಾಮ್, ಓಕೆ ಥ್ಯಾಂಕ್ ಯು ಅಜಯ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.